ಸೊ ವೀಕ್ಷಕರ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಮತ್ತೊಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಪ್ರೋಮೋ ನಡೆದ್ರೆ ಸಿಕ್ಕಾಪಟ್ಟೆ ಬೇಜಾರಾಯ್ತು. ಬನ್ನಿ ಫಸ್ಟ್ ಪ್ರೋಮೋದು ಝಲಕ್ ಹೇಗಿದೆ ಅಂತ ನೋಡೋಣ. ಆನಂತರ ಯಾರ್ಯಾರು ಏನೇನು ಇಲ್ಲಿ ಹೇಳಿದ್ರು ಅಂತ ಕೂಡ ಇಲ್ಲಿ ಮಾತಾಡ್ತಾ ಹೋಗೋಣ. ನಾನು ಸ್ಟಾಪ್ ಮಾಡಿದ್ರೆ ಪ್ರಾಬಬ್ಲಿ ಇವತ್ತು ಇಷ್ಟು ಟ್ರಾವೆಲ್ ಆಗ್ತಿರ್ಲಿಲ್ಲ. ಇಲ್ಲಿ ಈ ತರ ಎಲ್ಲ ರೇಗಿಸ್ಬೇಡ, ಅದು ನನ್ಗೆ ಇಷ್ಟ ಆಗಲ್ಲ. ನೋಡಿದ್ರಲ್ಲ, ಇದಕ್ಕೆ ಕ್ಯಾಪ್ಷನ್ ಏನಂತ ಕೊಟ್ಟಿದ್ದಾರೆ ಅಂತಂದ್ರೆ, ಸರಿ ತಪ್ಪು ಏನೇ ಇರಲಿ ಉಳಿಯುವುದೊಂದೇ ಎಂದು ಅಲಿಯದ ನೆನಪುಗಳು ಅಂತ ಅಂದ್ಬಿಟ್ಟು. ಹೌದು, ಏನೇ ಇದ್ರೂ ಕೂಡ ನಾವು ಒಂದು ಸಂತೋಷವಾಗಿ ಯಾವ್ದಿರ್ತೀವೋ ಆ ಒಂದು ಕ್ಷಣನ ತಗೊಂಡೋಗ್ಬೇಕು, ನಿಜ. ಬಟ್ ಸಂತೋಷವಾಗಿದ್ದ ಕ್ಷಣನೂ ಕೂಡ ನಾವು ಬಿಟ್ಟು ಹೋಗ್ತೀವಿ ಅಂತಂದ್ರೆ ಅದು ಯಾವ ಮಟ್ಟಿಗೆ ಸರಿ? ಇವಾಗ ಎಲ್ಲರೂ ಕೂಡ ಏನ್ ಅನ್ಕೊಂಡಿದ್ರು ಅಂತಂದ್ರೆ, ಗಿಲ್ಲಿಯವರು ಕಾವ್ಯ ಅವರು ಬೆಸ್ಟ್ ಫ್ರೆಂಡ್ಸ್ ಅಪ್ಪ. ಇಲ್ಲಿ ಗಿಲ್ಲಿಯವರು ಏನು ಅಂತ ಅಂದ್ಬಿಟ್ಟು ಗೊತ್ತು ನನಗೆ ಅಂತ ಕಾವ್ಯ ಅವರೇ ಎಷ್ಟೊಂದು ಸತಿ ಹೇಳಿದ್ದಾರೆ. ಬಟ್ ಈ ಒಂದು ಪ್ರೋಮೋ ನೋಡಿದಾಗ ಏನ್ ಅನ್ಸುತ್ತೆ ಅಂತ ಅಂದ್ರೆ, ಸಿಕ್ಕಾಪಡೆ ಕನ್ಫ್ಯೂಷನ್ ಆಗ್ಬಿಟ್ಟಿದ್ದಾರೆ ಇಲ್ಲಿ ಕಾವ್ಯ ಅವರು ಅಂತ ಗೊತ್ತಾಗ್ತದೆ. ಫಸ್ಟಿಗೆ ಇಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ನೋಡಿ, ಇಡೀ ಜರ್ನಿಯಲ್ಲಿ ಯಾವ ದಿನಕ್ಕೆ ಬೇಕಾದ್ರೂ ತಾವು ವಾಪಸ್ ಹೋಗ್ಬೋದು ಅಂತ ಅನ್ಕೊಂಡ್ರೆ ಯಾವ ದಿನಕ್ಕೆ ವಾಪಸ್ ಹೋಗ್ತೀರಾ ಅಂತ ಎಲ್ರಿಗೂ ಕೂಡ ಇಲ್ಲಿ ಕೇಳ್ಕೊಂಡು ಬಂದ್ರು. ಯಾಕಂದ್ರೆ ಇದು ಕೊನೆ ಸಂಡೇ ಎಪಿಸೋಡ್ ಅಲ್ವಾ, ಮತ್ತೆ ಇಲ್ಲಿ ಆ ಥರ ನೆನಪುಗಳು ಇಲ್ಲಿ ಮತ್ತೆ ಕೇಳಿದ್ರು ಕೂಡ ಇಲ್ಲಿ ಬಿಗ್ ಬಾಸ್ ಮನೆಯೊಳಗಡೆ ಕುತ್ಕೊಂಡು ಹೇಳಕ್ಕಾಗಲ್ಲ. ಅದಕ್ಕೆ ರಕ್ಷಿತ್ ಅವ್ರು ಇಲ್ಲಿ ಹೇಳಿದ್ರು, ನಾನು ಫಸ್ಟ್ ಡೇಗೆ ಹೋಗಕ್ಕೆ ಇಷ್ಟಪಡ್ತೀನಿ, ನಾನು ನನಗೋಸ್ಕರ ಮಾತಾಡ್ಬೇಕಿತ್ತು ಅಂತ ಇಲ್ಲಿ ಹೇಳಿದ್ರು. ನೋಡಿ, ಇದರಲ್ಲಿ ಅವ್ರು ಏನೇ ಮೈನಸ್ ಆಗಿರೋದು, ನಿನ್ನೆ ಒಂದು ಕಿಚನ ಪಂಚಾಯಿತಿ ಏನಾಯ್ತು, ಇಲ್ಲಿ ಜಾಸ್ತಿ ಒಬ್ಬರನ್ನೇ ಹಚ್ಕೊಳ್ಳೋದಿರ್ಬೋದು, ಮತ್ತೆ ಇಲ್ಲಿ ಮನೆ ನರಕ ಆಗುತ್ತೆ ಅಂತ ಕಿಚ್ಚ ಸುದೀಪ್ ಸರ್ ಏನೆಲ್ಲ ಹೇಳಿದ್ರು, ಅದೆಲ್ಲ ಒಂದು ಸೈಡಿಗೆ ಇಟ್ಟರು ಕೂಡ ಇಲ್ಲಿ ಅವ್ರದ್ದೊಂದು ಪಾಯಿಂಟ್ ಏನ್ ಮಾತಾಡಿದ್ರು, ನಾನು ಇಲ್ಲಿ ಮೊದಲನೇ ದಿವಸಕ್ಕೆ ಹೋಗ್ತೀನಿ ಅಂತ ಇಲ್ಲಿ ಹೇಳಿದ್ರಲ್ವಾ. ಹೌದು, ಅದೊಂದು ಪ್ರ್ಯಾಂಕ್ ಎಲಿಮಿನೇಷನ್ನೇ ಇತ್ತು, ಆದ್ರೂ ಕೂಡ ನನ್ನ ಪರ ನಿಂತ್ಕೊಂಡು ಮಾತಾಡಬೇಕಿತ್ತು ಅಂತ ಹೇಳ್ಬಿಟ್ಟು ಮೊದಲನೇ ದಿವಸದಿಂದ ಇಲ್ಲಿ ನೆನ್ಸ್ಕೊಂಡು ಬಂದ್ರು. ಅದು ಹೌದು, ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಮೊದಲನೇ ದಿವಸ ಬಂದಾಗ ಮನೆಯಲ್ಲಿ ತುಂಬಿ ತುಳುಕ್ತಿತ್ತು, ಎಲ್ಲರೂ ಕೂಡ ಸಂತೋಷದಿಂದ ಇದ್ರು. ಬಟ್ ಆ ಒಂದು ಸಂತೋಷ ಏನಿತ್ತು ಕೆಲವೇ ಕ್ಷಣದಲ್ಲಿ ಅದು ಹಾಳಾಯ್ತು ಅಂತ ಅಂದ್ಬಿಟ್ಟು ರಕ್ಷಿತ್ ಅವ್ರಿಗೆ ಸಿಕ್ಕಾಪಟ್ಟೆ ಬೇಜಾರಾಗಿತ್ತು. ಆ ನಂತರ ಇದ್ರ ಒಂದು ಸಿಹಿ ಘಟನೆಗಳನ್ನ ತಗೊಂಡೋಗಿ ಇಷ್ಟಪಡ್ತೀವಿ, ನನ್ನ ಪರ ನಾನು ನಿಂತ್ಕೊಂಡು ಮಾತಾಡಬೇಕಿತ್ತು ಅಂತ ಅಂದ್ಬಿಟ್ಟು ಈ ರೀತಿ ಒಂದು ಕಹಿ ಅನುಭವ ಮತ್ತೆ ಸಿಹಿ ಅನುಭವ ಎರಡು ಒಟ್ಟಿಗೆ ಇರೋದನ್ನ ಕೂಡ ಇಲ್ಲಿ ಅವ್ರು ಹಂಚ್ಕೊಂಡ್ರು. ಇದಾಗಿದ ತಕ್ಷಣ ನೆಕ್ಸ್ಟ್ ಇಲ್ಲಿ ಕಿಚ್ಚ ಸುದೀಪ್ ಸರ್ ಕ್ವಶನ್ ಕೇಳಿರೋದೇನಪ್ಪಾ ಅಂತಂದ್ರೆ, ಪ್ರೋಮೋದಲ್ಲಿರೋ ಪ್ರಕಾರ, ಯಾವೊಂದು ಸಿಚುವೇಶನ್ಗೆ ಹೋಗ್ಬಿಟ್ಟು ನೀವು ಸರಿಪಡಿಸ್ಕೊಳ್ಳೋಕೆ ಇಷ್ಟಪಡ್ತೀರಾ ಅಂತ ಅಂದ್ಬಿಟ್ಟು. ಅಂದ್ರೆ ಏನಾನ ಒಂದು ಬಿಗ್ ಬಾಸ್ ಮನೇಲಿ ಜಗಳ ಆಗಿರುತ್ತಲ್ವಾ, ಅಲ್ಲಿ ಆ ಒಂದು ನಾನು ಮಾತಾಡಿದ್ದು ತಪ್ಪಿತ್ತು ಅಥವಾ ಆ ಥರ ಮಾತಾಡಬಾರ್ದಿತ್ತು, ಈ ಥರ ನಡ್ಕೋಬಾರ್ದಿತ್ತು ಅಂತ ಅನ್ಸುತ್ತಲ್ವಾ, ಯಾವೊಂದು ಸಿಚುವೇಶನ್ಗೆ ಹೋಗ್ಬಿಟ್ಟು ನೀವು ಸರಿ ಮಾಡ್ಕೊತೀರಾ ಅಂತ ಕೇಳಿದಾಗ ಇಲ್ಲಿ ಅಶ್ವಿನಿ ಅವ್ರು ಹೇಳ್ತಾರೆ, ನೋಡಿ, ಅವ್ರು ಎಷ್ಟೇ ಇಲ್ಲಿ ರಕ್ಷಿತ್ ಅವ್ರ ಬಗ್ಗೆ ಮಾತಾಡಿರ್ಬೋದು ಕೆಟ್ಟದಾಗಿ, ಮತ್ತೆ ಏಕವಚನ ಇಲ್ಲಿ ಬಳಸಿರ್ಬೋದು, ಬಟ್ ಈ ತರ ಕ್ವಶನ್ಗಳು ಕೇಳಿದಾಗ ನಾವು ಏನೊಂದು ಉತ್ತರ ಕೊಡ್ತೀವೋ ಅದರಲ್ಲಿ ನಮ್ಮ ಒಂದು ವ್ಯಕ್ತಿತ್ವ ಏನು ಅಂತ ಅಂದ್ಬಿಟ್ಟು ಇನ್ನೂ ಸ್ವಲ್ಪ ಇಲ್ಲಿ ಹೈ ಆಗುತ್ತೆ ಅಂತ ಹೇಳ್ತಾರಲ್ಲ, ಆ ಥರನೇ ಇಲ್ಲಿ ಅವ್ರ ಮನಸ್ಸಲ್ಲಿ ನಿಜವಾಗ್ಲೂ ಕೂಡ ಅವರು ಸಾರಿ ಕೇಳಬೇಕು ಅಂತ ಇರಲಿ ಅಥವಾ ಕೇಳಬಾರ್ದು ಅಂತ ಇರಲಿ, ಆ ಒಂದು ಸಿಚುವೇಶನ್ಗೆ ಹೋಗಿ ನೀವು ಸರಿಪಡಿಸ್ಕೊಂತೀರಾ ಅಂತಂದ್ರೆ, ಹೌದು ನಾನು ತಪ್ಪು ಮಾಡಿದೀನಿ ಅಂತ ಹೇಳ್ಬಿಟ್ಟು ಅಶ್ವಿನಿ ಅವ್ರು ಒಪ್ಕೊಂತ ಇದ್ದಾರೆ, ಅದು ಕೂಡ ಕರೆಕ್ಟ್ ಅಲ್ವಾ, ಅದು ದೊಡ್ಡ ಗುಣ. ನಾವು ತಪ್ಪು ಮಾಡಿದೀವಿ ಅಂತ ಗೊತ್ತಾಗಿತ್ತು ಅಷ್ಟೇ, ಹೌದು ನಾವು ಅವ್ರನ್ನ ಸಾರಿ ಕೇಳ್ತೀವಿ ಅಂತ ಕೇಳಬೇಕು. ಅದಕ್ಕೆ ಇಲ್ಲಿ ಅಶ್ವಿನಿ ಅವರು ಕೂಡ ಇಲ್ಲಿ ಹೇಳ್ತಾರೆ, ನನ್ನ ಮತ್ತೆ ರಕ್ಷಿತನ ಮಧ್ಯೆ ಹಲವಾರು ವಿಚಾರಗಳು ಆಯ್ತು, ಈ ವೇದಿಕೆಯಲ್ಲಿ ಹೋಗೋಕ್ಕೂ ಮುಂಚೆ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಅಂತ ಇಲ್ಲಿ ಕೇಳಿದ್ರು. ಇಟ್ಸ್ ಓಕೆ ಅಂತ ಬಿಟ್ಟು ಇಲ್ಲಿ ರಕ್ಷಿತ್ ಅವ್ರು ಕೂಡ ಇಲ್ಲಿ ಹೇಳಿದ್ರು. ಅಂದ್ರೆ ಅವರಿಬ್ಬರ ಮಧ್ಯೆ ಎಷ್ಟೊಂದು ಜಗಳ ಆಗಿದೆ, ಅದು ಇದು ಅಂತ ಬಿಟ್ಟು ಸುಮಾರು ವಿಚಾರಗಳು ಎಷ್ಟೊಂದು ಜನಕ್ಕೆ ಅಶ್ವಿನಿಯವರು ಕೂಡ ಏಕವಚನದಲ್ಲಿ ಮಾತಾಡಿದ್ದಾರೆ, ಮತ್ತೆ ಅಶ್ವಿನಿಯವ್ರಿಗೂ ಕೂಡ ಇಲ್ಲಿ ಸ್ಪರ್ಧಿಗಳು ಕೂಡ ಇಲ್ಲಿ ಏಕವಚನದಲ್ಲಿ ಮಾತಾಡಿದ್ದಾರೆ. ಏನೇ ಬಾರಿ ಹೋಗಿ ಅಂತ ಎಲ್ಲರೂ ಕೂಡ, ಅಂದ್ರೆ ಬಂದೇ ಬರುತ್ತೆ ಕೋಪ ಅಂತ ಅಂದಾಗ ಎಲ್ಲರೂ ಕೂಡ ಉಪ್ಪು ಖಾರ ತಿಂತಾರಲ್ವಾ, ಅದಕ್ಕೆ ಈ ತರ ಏಕವಚನಗಳು ಬಂದೇ ಬರುತ್ತೆ. ಕೆಲವೊಂದು ಜಗಳಗಳು ಅತಿರೇಕಕ್ಕೂ ಕೂಡ ಇಲ್ಲಿ ಹೋಗಿದೆ. ಆದ್ರೆ ಈ ತರ ಒಂದು ವೇದಿಕೆಯಲ್ಲಿ ನೀವೇನಾದ್ರೂ ಸರಿಪಡಿಸ್ಕೊಂತೀರಾ ಅಂತಂದ್ರೆ, ಇಲ್ಲ ನಾನು ಹತ್ರ ಮಾತಾಡಬಾರ್ದಿತ್ತು, ಅದಕ್ಕೆ ಸಾರಿ ಕೇಳಿದೆ ಅಂತ ಇಲ್ಲಿ ಹೇಳಿದ್ರು. ನೋಡಿ, ಅಶ್ವಿನಿಯವರು ಉತ್ತಮ ಅಂತ ತಗೊಂಡಿದ್ದು, ಮತ್ತೆ ಇಲ್ಲಿ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಕೊಟ್ಟಿದ್ದು ಏನಕ್ಕೆ ಅಂತಂದ್ರೆ, ಈ ತರ ಅವರಲ್ಲೂ ಕೂಡ ಒಂದು ಒಳ್ಳೆ ಗುಣ ಇದೆ. ಮೊದಲನೇ ದಿವಸದಿಂದ ಅವ್ರು ಏನೇ ತಪ್ಪು ಮಾಡಿದ್ರು ಕೂಡ ಅದನ್ನ ನಾನು ಸರಿಪಡಿಸ್ಕೊಂತೀನಿ ಅಂತ ಅಂದ್ಬಿಟ್ಟು ಹೇಳ್ತಿದಾರಲ್ವಾ, ಅದೇ ಅವ್ರ ದೊಡ್ಡ ಗುಣ ಅಂತ ಅಂದ್ಬಿಟ್ಟು ಇದರಲ್ಲಿ ತೋರಿಸುತ್ತೆ. ಅವ್ರು ಏನೊಂದು ಒಂದು ಉತ್ತರ ಕೊಟ್ಟರು ಇದರಲ್ಲಿ. ಅದಾಗಿದ ತಕ್ಷಣ ಇಲ್ಲಿ ಇನ್ನೊಂದು ಪ್ರಶ್ನೆ ಕೇಳಿದಾರೋ ಅಥವಾ ಇಲ್ಲಿ ಏನ್ ಸರಿಪಡಿಸ್ಕೊಂತೀರಾ ಅಂತ ಅಂದ್ಬಿಟ್ಟು ಕೇಳಿದಾರೋ, ಪ್ರೋಮೋದಲ್ಲಿರೋ ಪ್ರಕಾರ ಇಲ್ಲಿ ಕಾವ್ಯ ಅವ್ರು ಹೇಳ್ತಾರೆ, ಆ ರೇಕ್ಸ್ ಅದನ್ನ ಒಂದು ಸ್ಪೇಸ್ ಅಂತ ಏನ್ ಕೊಟ್ಟಿದ್ನೋ, ಇನಿಷಿಯೇಟ್ಲಿ ನಾನು ಅದನ್ನ ಮುಂಚೆನೆ ಸ್ಟಾಪ್ ಮಾಡಿದ್ರೆ ಪ್ರಾಪರ್ಲಿ ಇಷ್ಟು ಟ್ರಾವೆಲ್ ಆಗ್ತಿರ್ಲಿಲ್ಲ ಅಂತ ಇಲ್ಲಿ ಹೇಳಿದ್ರು. ನಿಜವಾಗ್ಲೂ ಕೂಡ ಇಲ್ಲಿ ಕಾವ್ಯ ಅವರು ಏನ್ ಹೇಳಿದ್ರು, ಇಲ್ಲಿ ಗಿಲ್ಲಿಯವರು ಏನ್ ರೇಗಿಸ್ತಿದ್ರು, ಈ ಒಂದು ಸಿಚುವೇಶನ್ ನೋಡೋಕೆನೆ ಇಲ್ಲಿ ಇವರಿಬ್ರದ್ದು ಒಂದು ಕೋಳಿ ಜಗಳ ಅಂತ ಇರ್ಬೋದು, ಇವರಿಬ್ರು ಮಾತಾಡೋದಿರ್ಬೋದು, ಏನೇ ಆದ್ರೂ ಕೂಡ ಇವರಿಬ್ರನ್ನ ಒಟ್ಟಿಗೆ ನೋಡೋಕ್ಕೆ ಇಲ್ಲಿ ಆಡಿಯನ್ಸ್ ಇಷ್ಟಪಡ್ತಾ ಇದ್ರು. ಆದ್ರೆ ಕಾವ್ಯ ಅವರು ಈ ಒಂದು ಸ್ಟೇಟ್ಮೆಂಟ್ ಏನ್ ಇಲ್ಲಿ ಕೊಟ್ರು, ನಿಜವಾಗ್ಲೂ ಕೂಡ ಇಲ್ಲಿ ಅದು ಸರಿ ಇಲ್ಲ ಅಂತಾನೆ ಇಲ್ಲಿ ಹೇಳಬೇಕು. ನೋಡಿ, ಅದ್ರ ಜೊತೆಗೆ ಇಲ್ಲಿ ಏನ್ ಹೇಳಿದ್ರು ಅಂತಂದ್ರೆ, ಇಷ್ಟು ದೂರ ಟ್ರಾವೆಲ್ ಆಗ್ತಾ ಇರ್ಲಿಲ್ಲ ಅಂತ ಇಲ್ಲಿ ಹೇಳಿದ್ರೆ ಮೊದಲನೇ ದಿವಸನೇ ಇಲ್ಲಿ ತಡಿಬೇಕಿತ್ತು ಅಂತ ಅಂದ್ಬಿಟ್ಟು. ಅಂದ್ರೆ ಧನುಷ್ ಅವ್ರು ಕೂಡ ಇದೇ ಮಾತನ್ನ ಇಲ್ಲಿ ಹೇಳಿದ್ರು, ನೀನು ಫಸ್ಟೇ ಇಲ್ಲಿ ಹೇಳ್ಬೇಕಿತ್ತು, ಇಷ್ಟೊಂದು ಸಲಿಗೆ ಕೊಡಬಾರ್ದಿತ್ತು ಅಂತ ಅಂದ್ಬಿಟ್ಟು. ಇಲ್ಲಿ ಯಾರು ಸಲಿಗೆಯನ್ನು ಕೊಟ್ಟಿದ್ದಾರೆ, ಯಾರು ಆ ಒಂದು ಸ್ಪೇಸ್ ನ
ಇಲ್ಲಿ ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ನೀವ್ ಹೇಳಿ ವೀಕ್ಷಕರೇ. ಇಲ್ಲಿ ಗಿಲ್ಲಿ ಅವ್ರು ಏನಾದ್ರೂ ಕೂಡ ಮಿತಿ ಮೀರಿ ನಡ್ಕೊಂಡಿದ್ದಾರೆ ಕಾವ್ಯ ಅವ್ರ ಹತ್ರ? ಖಂಡಿತವಾಗ್ಲೂ ಇಲ್ಲಿ ಇಲ್ಲ. ಫ್ರೆಂಡ್ಸ್ ಅಂದ್ಮೇಲೆ ಇಲ್ಲಿ ನಾರ್ಮಲ್ ಆಗಿ ಬೈಯೋದು, ಜಗಳ ಆಡೋದು ಇದ್ದೇ ಇರುತ್ತೆ, ಅದಕ್ಕೆ ಹೋಳಿ ಜಗಳ ಅಂತಾನೆ ಇಲ್ಲಿ ಹೇಳೋದು. ಬಟ್ ಇಷ್ಟು ಸೀರಿಯಸ್ ಆಗಿ ಕಾವ್ಯ ಅವರು ತಗೊಂಡಿದ್ದಾರೆ ಅಂತಂದ್ರೆ ಗಿಲ್ಲಿ ಅವರು ಅಂತ ಒಂದು ತಪ್ಪೇನ್ ಮಾಡಿದ್ದಾರೆ? ಕಾವ್ಯ ಅವರು ಇಲ್ಲಿ ಪ್ರೋಮೋದಲ್ಲಿರೋ ಪ್ರಕಾರ ಕೊನೆದಾಗಿ ಇಲ್ಲಿ ಒಂದು ವರ್ಡ್ ಹೇಳ್ತಾರೆ ನೋಡಿ, ಗಿಲ್ಲಿ ಈ ತರ ಎಲ್ಲ ರೇಗಿಸ್ಬೇಡ, ಅದು ನನ್ಗೆ ಇಷ್ಟ ಆಗಲ್ಲ ಅಂತ ಇಲ್ಲಿ ಹೇಳಿದ್ರು. ಇಷ್ಟು ದಿವಸ ಅವರು ರೇಗ್ಸೋದು ಮಾಡೋದು ನಂಗೆ ಏನು ಕೂಡ ಇರಿಟೇಷನ್ ಆಗ್ತಿರ್ಲಿಲ್ಲ ಅಂತ ಹೇಳಿದ್ರು. ಆದ್ರೆ ಬೆಳಿಗ್ಗೆ ಪ್ರೋಮೋದಲ್ಲಿ ನೋಡಿದ್ರೆ ಇರಿಟೇಷನ್ ಆಯ್ತು ಹಾಗೆ ಹೀಗೆ ಅಂತ ಮಾತಾಡಿದ್ರು. ಇವಾಗ ನೋಡಿದ್ರೆ ರೇಗಿಸ್ಬೇಡ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ, ಅದು ಇಷ್ಟ ಆಗಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದರಲ್ಲೂ ಕೂಡ ಗಿಲ್ಲಿ ಅವ್ರಿಗೆ ತರ ಹೇಳಿದ ತಕ್ಷಣ ಕಾವ್ಯ ಅವ್ರ ತರ ಅಂದ್ರು ಅಂತ ಅಂದ್ಬಿಟ್ಟು ಅವ್ರು ತಲೆ ಬಗ್ಗಿಸ್ಕೊಂಡು ಇಲ್ಲಿ ಕುತ್ಕೊಂಡ್ಬಿಟ್ರು. ಸಿಕ್ಕಾಪಡೆ ಬೇಜಾರಾಗುತ್ತೆ. ಯಾವುದೇ ಒಬ್ಬ ವ್ಯಕ್ತಿಗಾದ್ರೂ ಕೂಡ ಇಷ್ಟು ದಿವಸ ಜೊತೆಲಿದ್ದಾಗ ಚೆನ್ನಾಗಿ ಮಾತಾಡ್ಕೊಂಡಿದ್ರು, ಮತ್ತಿಲ್ಲಿ ಏನೇ ಒಂದು ವಿಚಾರ ಇದ್ರೂ ಕೂಡ ಅವ್ರ ಜೊತೆ ನಿಂತ್ಕೊಂಡು ಆಟ ಆಡಿದ್ದಾರೆ, ಅವ್ರಿಗೆ ಸಪೋರ್ಟ್ ಕೂಡ ಇಲ್ಲಿ ಮಾಡಿದ್ದಾರೆ. ಮನೆಯವ್ರು ಎಲ್ಲರೂ ಕೂಡ ಇಲ್ಲಿ ಬೈದ್ರು, ಇಲ್ಲ ನೀನು ಕಾವ್ಯನ ಸೇವ್ ಮಾಡಕ್ಕೆ ಈ ರೀತಿ ಮಾಡ್ತಿದ್ಯಾ ಅಂತ ಬಿಟ್ಟು. ಅವಾಗ ಇಲ್ಲಿ ಗಿಲ್ಲಿಯವ್ರು ಏನಕ್ಕೂ ಕೂಡ ಇಲ್ಲಿ ತಲೆ ಕೆಡಿಸ್ಕೊಳ್ಳಿಲ್ಲ. ಸುಮಾರು ಜನ ಇಲ್ಲಿ ಕಾವ್ಯ ಅವ್ರ ಬಗ್ಗೆ ನೆಗೆಟಿವ್ ಇರ್ಬೋದು, ಪಾಸಿಟಿವ್ ಇರ್ಬೋದು, ಒಬ್ಬ ವ್ಯಕ್ತಿ ಅಂತಂದ್ಮೇಲೆ ಮಾತಾಡೇ ಆಡ್ತಾರೆ. ಬಟ್ ಕಾವ್ಯ ಅವ್ರು ಇವಾಗ ಏನೊಂದು ಆನ್ಸರ್ ಮಾಡಿದ್ರು, ಬೆಳಿಗ್ಗೆ ಬಿಟ್ಟಿರೋ ಪ್ರೋಮೋದಲ್ಲೂ ನೀವು ಅಬ್ಸರ್ವ್ ಮಾಡ್ಬೋದು ಅವ್ರ ಬಗ್ಗೆ ನೆಗೆಟಿವ್ ಆಗಿ ಇಲ್ಲಿ ಕಾಣ್ತಾ ಇತ್ತು. ಆದ್ರೆ ಇವಾಗ ಒಂದು ಏನ್ ಪ್ರೋಮೋ ಬಿಟ್ಟಿದ್ದಾರೆ, ಅವ್ರ ಬಾಯಿಂದ ಈ ವರ್ಡ್ಗಳಂತೂ ಇಲ್ಲಿ ಬಂದಿರೋ ಸತ್ಯ ಅಲ್ವಾ? ಆದ್ರೆ ಯಾಕೆ ಈ ತರ ಮಾಡ್ಕೊಂತ ಇದಾರೆ? ಅವ್ರ ಆಟನ ಇಲ್ಲಿ ಅವರೇ ಹಾಳು ಮಾಡ್ಕೊಂತ ಇದಾರೆ ಅಂತ ನನ್ನ ಒಂದು ಒಪಿನಿಯನ್. ಮೊದಲನೇ ದಿವಸದಿಂದ ಇಲ್ಲಿವರೆಗೂ ಅವ್ರು ಏನೊಂದು ಆಟ ಆಡ್ಕೊಂಡು ಬಂದಿದ್ರು, ಇವ್ರು ಏನಿಲ್ಲಿ ರೇಗಿಸ್ಕೊಂಡು ಬಂದಿದ್ರು, ಇಲ್ಲಿ ಗಿಲ್ಲಿ ಅವ್ರು ರೇಗಿಸ್ತಿದ್ರಲ್ಲ ಅದನ್ನ ನೋಡ್ಬೇಕು ಅಂತಾನೆ ಸುಮಾರು ಜನ ಇಲ್ಲಿ ಕಾಯ್ಕೊಂಡು ಕೂತ್ಕೊಂತಿದ್ರು. ಈ ಒಂದು ಪೇರ್ ತುಂಬಾ ಚೆನ್ನಾಗಿ ಇಲ್ಲಿ ಕಾಣಿಸ್ಕೊಂತಿದೆ. ಒಂದು ಬಾಂಡಿಂಗ್ ಅಂದ್ರೆ ಈ ರೀತಿ ಇರಬೇಕು. ಕಾವ್ಯ ಅವ್ರದ್ದು ಇರ್ಬೋದು ಮತ್ತೆ ಗಿಲ್ಲಿ ಅವ್ರು ಇರ್ಬೋದು, ಒಂದು ಒಳ್ಳೆ ಫ್ರೆಂಡ್ಶಿಪ್ ಇದೆಯಪ್ಪ ಅಂತ ಬಿಟ್ಟು ಇನ್ನೂ ಒಂದು ಸ್ಟೆಪ್ ಮುಂದೆ ಹೋಗ್ಬಿಟ್ಟು ಇವರಿಬ್ರು ಪೇರ್ ಆದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಕಾವ್ಯ ಅವ್ರು ಎಲ್ಲೂ ಕೂಡ ಗಿಲ್ಲಿಯವ್ರನ್ನ ಬಿಟ್ಕೊಟ್ಟಿಲ್ಲ ಅಂತ ಇಲ್ಲಿ ಹೇಳ್ತಿದ್ರು. ಆದ್ರೆ ಇವಾಗ ಯಾರು ಇಲ್ಲಿ ಪ್ರೋಮೋ ನೋಡಿರ್ತಾರೆ ಮತ್ತೆ ಎಪಿಸೋಡ್ ನೋಡಿದಾಗ ಕೂಡ ಇಲ್ಲಿ ಅನ್ಸೋದು ಒಂದೇ, ಅವ್ರ ಬಾಯಿಂದ ಈ ವರ್ಡ್ಗಳು ಬಂದಿದೆ ಅಂತ ಅಂದಮೇಲೆ ಇಲ್ಲಿ ಕಾವ್ಯ ಅವ್ರು 100% ಇಲ್ಲಿ ಗಿಲ್ಲಿಯವ್ರ ಜೊತೆ ಮಾತಾಡೋದನ್ನ ಬಿಡಬೇಕು ಅಂತ ಅಂದ್ಬಿಟ್ಟು ಡಿಸೈಡ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಗೊತ್ತಾಗ್ತದೆ. ನೋಡೋಣ ಎಪಿಸೋಡ್ ಇನ್ನೂ ಏನೆಲ್ಲ ಇಲ್ಲಿ ಗಿಲ್ಲಿಯವ್ರ ಮೇಲೆ ಈ ರೀತಿಯಾಗಿ ಸಣ್ಣ ಪುಟ್ಟ ಬ್ಲೇಗಳು ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಧನುಷ್ ಅವರು ಏನೊಂದು ಹೇಳಿದ್ರು ಅದೇ ವರ್ಡ್ಗಳನ್ನ ಇಲ್ಲಿ ಕಾವ್ಯ ಅವರು ಇಲ್ಲಿ ಯೂಸ್ ಮಾಡ್ತಿದ್ದಾರೆ. ಮೊದಲನೇ ದಿವಸದಿಂದ ಆ ಥರ ಒಂದು ಸ್ಪೇಸ್ ಇಲ್ಲ ಅಂತ ಕೊಡಬಾರ್ದಿತ್ತು, ರೇಗಿಸಬಾರ್ದಿತ್ತು ಅಂದ್ಬಿಟ್ಟು. ರೇಗ್ಸೋದಲ್ಲಿ ತಪ್ಪೇನಿದೆ? ಒಂದು ಲೈನ್ ಅಂತ ಏನಿದೆ ಆ ಲೈನ್ ಇಲ್ಲಿ ಗಿಲ್ಲಿಯವರು ಕ್ರಾಸ್ ಮಾಡ್ಕೊಂಡು ಬಂದಿಲ್ಲ ಅಲ್ವಾ? ಇವನ್ ಇಲ್ಲಿ ಕಿಚ್ಚ ಸುದೀಪ್ ಸರ್ ಇಲ್ಲಿ ಹೇಳಿದ್ರು ಲೈನ್ ಹಾಕಿದ್ದೀನಿ ಅಂತ ಇಲ್ಲಿ ಹೇಳ್ತಾ ಇರ್ತೀರಾ. ಆ ಲೈನ್ ಇಂದ ನೀವೇ ಒಳಗಡೆ ಇರ್ತೀರಾ, ಹೊರಗಡೆ ಅಂತೂ ಇಲ್ಲಿ ನಿಲ್ಸಿಲ್ಲ ಅವ್ರನ್ನ ಅಂತ ಅಂದ್ಬಿಟ್ಟು. ಅದು ಕೂಡ ಕರೆಕ್ಟ್ ಅಲ್ವಾ? ಮೊದಲನೇ ದಿವಸದಿಂದ ಅರ್ಥ ಆಗದೆ ಇರೋದು ಇವಾಗ ಕೊನೆ ವಾರದಲ್ಲಿ ಇವರಿಗೆ ಜ್ಞಾನೋದಯ ಆಗ್ಬಿಡುತ್ತಾ ಅಂತ ಅಂದ್ಬಿಟ್ಟು ಅನ್ಸ್ಬಿಡುತ್ತೆ. ವೀಕ್ಷಕರೇ, ಪ್ರತಿಯೊಬ್ಬರಲ್ಲೂ ಕೂಡ ಪಾಸಿಟಿವ್ ನೆಗೆಟಿವ್ ಅನ್ನೋದು ಇದ್ದೇ ಇರುತ್ತೆ. ಇಷ್ಟು ದಿವಸ ಗಿಲ್ಲಿ ಅವ್ರನ್ನ ಅರ್ಥ ಮಾಡ್ಕೊಂಡು ಬಂದಿದ್ರು, ಅದರಲ್ಲೂ ಕೂಡ ಯಾರು ಏನೇ ಹೇಳಿದ್ರು ಕೂಡ ಅವ್ರ ಜೊತೆಗೆ ನಿಂತ್ಕೊಂಡ್ಬಿಟ್ಟು ಗಿಲ್ಲಿ ಆ ತರ ಅಲ್ಲ ಈ ತರ ಅಲ್ಲ ಅಂತ ಹೇಳ್ತಿದ್ರು. ಈಗ ನೋಡಿದ್ರೆ ರೇಗಿಸ್ಬೇಡ ಅಂತ ಇಲ್ಲಿ ಹೇಳ್ತಾ ಇದಾರೆ. ನೀವ್ ಹೇಳಿ ವೀಕ್ಷಕರೇ, ಈ ಒಂದು ಪ್ರೋಮೋ ನೋಡಿ ನಿಮಗೆ ಅನ್ನಿಸ್ತು? ಕಾವ್ಯ ಅವರು ಕರೆಕ್ಟ್ ಆಗಿ ಇಲ್ಲಿ ಮಾತಾಡ್ತಾ ಇದಾರ? ಈಗ ಇಲ್ಲಿ ಈ ತರ ನೋಡಕ್ ಹೋದ್ರೆ ಅವ್ರದ್ದು ಗೆಲ್ಲೋ ಚಾನ್ಸಸ್ ಏನಿತ್ತು ಆ ಒಂದು ಗೆಲ್ಲೋ ಚಾನ್ಸಸ್ ಎಲ್ಲ ಕೂಡ ಇಲ್ಲಿ ಕಮ್ಮಿ ಆಗ್ತಾ ಬರ್ತಾನೆ ಇದೆ. ಸುಮಾರು 2 ವಾರ ಇಲ್ಲಿ ಆಯ್ತು. ಅವ್ರದೊಂದು ಗ್ರಾಫ್ ಏನು ಇಲ್ಲಿ ಹೈ ಇತ್ತು ಆ ಒಂದು ಗ್ರಾಫ್ ಪೂರ್ತಿಯಾಗಿ ಇಲ್ಲಿ ಕೆಳಗಡೆ ಇಳ್ಕೊಂಡು ಬಂದಿದೆ. ಇವನ್ ಫ್ಯಾಮಿಲಿ ವೀಕ್ ಬಂದಾಗೂ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು, ಗಿಲ್ಲಿನ ಯಾಕೆ ನಾಮಿನೇಟ್ ಮಾಡಿದೆ ಅಂತ ಅಂದ್ಬಿಟ್ಟು ಅವ್ರ ತಮ್ಮ ಅವ್ರು ಕೇಳ್ದಾಗೆ ಅವ್ರಿಗೆ ಅರ್ಥ ಆಗಬೇಕಿತ್ತು. ಅಂದ್ರೆ ನಾಮಿನೇಟ್ ಮಾಡಿದ್ದು ತಪ್ಪಾಯ್ತಲ್ವ ಅಂದ್ಬಿಟ್ಟು ಅಷ್ಟೆಲ್ಲ ಸುಳಿವು ಕೊಟ್ಟರು ಕೂಡ ಇವ್ರು ಮತ್ತೆ ಇಲ್ಲಿ ಇದೇ ತರ ತಪ್ಪು ಮಾಡ್ತಾರೆ ಅಂತಂದ್ರೆ ನೆಕ್ಸ್ಟ್ ಲೆವೆಲ್ ನಿಂದು ಗಿಲ್ಲಿದು ಫ್ರೆಂಡ್ಶಿಪ್ ಅಂತ ಇಲ್ಲಿ ಹೇಳಿದ್ರಲ್ವಾ, ಅದನ್ನ ಅವ್ರ ತಲೆಯಲ್ಲೇ ಇಟ್ಕೊಂಡಿಲ್ಲ. ಕಂಪ್ಲೀಟ್ ಆಗಿ ಇಲ್ಲಿ ಕಾವ್ಯ ಅವರು ಚೇಂಜ್ ಆಗ್ಬಿಟ್ಟಿದ್ದಾರೆ. ಅದು ನೀಟಾಗಿ ಗೊತ್ತಾಗ್ತಿದೆ. ಅವ್ರ ಫ್ಯಾಮಿಲಿ ಅವ್ರು ಬಂದು ಹೇಳಿದ್ದಿರ್ಬೋದು ನಾನು ಯಾವ ತರ ಆಡ್ಬೇಕು ಯಾವ ತರ ಬಿಡ್ಬೇಕು ಅಂತ ಅಂದ್ಬಿಟ್ಟು ಯೋಚನೆ ಮಾಡೋದ್ರಲ್ಲೇ ಸ್ವಲ್ಪ ಇವರು ಡಲ್ ಆಗಿ ಕಾಣಿಸ್ಕೊಂಡ್ರು. ಅದಾಗಿದ ತಕ್ಷಣ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಧನುಷ್ ಅವರು ನೀನು ಅಷ್ಟೊಂದು ಸ್ಪೇಸ್ ಕೊಡಬಾರ್ದಿತ್ತು, ಕೈಗೆ ಬ್ರಾಸ್ಲೆಟ್ ಹಾಕಿದ ತಕ್ಷಣ ಎಂಗೇಜ್ಮೆಂಟ್ ಅಂದ ಅಂತ ಅಂದ್ಬಿಟ್ಟು ಅವ್ರು ಇಲ್ಲಿ ಕಾಲ್ಗೆಲ್ಲ ಕಚ್ಗುಳಿ ಕೊಡ್ತಿದ್ರಂತೆ ಕಾವ್ಯ ಅವ್ರಿಗೆ ಧನುಷ್ ಅವರು. ಅದು ಇಲ್ಲಿ ಜಾಸ್ತಿ ರೇಗಿಸ್ದಂಗೆ ಆಗ್ಲಿಲ್ವಾ? ಸ್ವಲ್ಪ ಸ್ಪೇಸ್ ಅನ್ನೋದು ಏನಿರುತ್ತೆ ಅವ್ರಿಗೂ ಇಲ್ಲಿ ಬಾರ್ಡರ್ ಹಾಕ್ಬೇಕಲ್ವಾ? ಗಿಲ್ಲಿಯವರು ಅಂತ ಒಂದು ದೊಡ್ಡ ತಪ್ಪು ಏನ್ ಮಾಡಿದ್ದಾರೆ? ಇವನ್ ಧನುಷ್ ಅವ್ರದ್ದು ಕಾವ್ಯ ಅವ್ರದ್ದು ಫ್ರೆಂಡ್ಶಿಪ್ ಯಾರು ಕೂಡ ಇಲ್ಲಿ ಇಷ್ಟ ಪಡ್ತಾನೆ ಇಲ್ಲ. ಆಲ್ಮೋಸ್ಟ್ ನೀವು ಕೂಡ ಇಲ್ಲಿ ಅಬ್ಸರ್ವ್ ಮಾಡಿರ್ತೀರಾ ಈ ತರ ಒಂದು ವಿಚಾರಗಳನ್ನ. ಆದ್ರೆ ಗಿಲ್ಲಿ ಅವ್ರದ್ದು ಕಾವ್ಯ ಅವ್ರದ್ದು ಒಂದು ಫ್ರೆಂಡ್ಶಿಪ್ ಒಂದು ಬಾಂಡಿಂಗ್ ಇರ್ಬೋದು, ಇದೊಂದು ಪೇರ್ ಇರ್ಬೋದು, ಎಲ್ಲರೂ ಕೂಡ ತುಂಬಾ ಇಷ್ಟ ಪಡ್ತಿದ್ರು. ಬಟ್ ಕಾವ್ಯ ಅವರು ಈ ರೀತಿ ಹೇಳಿದ ತಕ್ಷಣ ಎಲ್ರಿಗೂ ಕೂಡ ಒಂದು ಅನ್ಸಿರುತ್ತೆ. ಈಗ ಮೊದಲನೇ ದಿವಸದಿಂದ ಇಲ್ಲಿವರೆಗೂ ಇಲ್ಲಿ ಕಾವ್ಯ ಅವರು ಬಂದಿದಾರಲ್ವಾ, ಹೇಗಿದ್ರು ಕೂಡ ಇಲ್ಲಿ ದಡ ಸೇರ್ಕೊಂಡು ಆಯ್ತಲ್ವಾ, ಇವಾಗ ಏನಕ್ಕೆ ಬೇಕು ಧೋನಿ ಅಂತ ಅಂದ್ಬಿಟ್ಟು ಅವ್ರನ್ನ ಅಷ್ಟೊಂದು ನೆಗ್ಲೆಕ್ಟ್ ಮಾಡ್ತಾ ಇದಾರೆ ಅಂದ್ಬಿಟ್ಟು ಸುಮಾರು ಜನಕ್ಕೆ ಇಲ್ಲಿ ಅನ್ಸುತ್ತೆ. ಒಟ್ನಲ್ಲಿ ಕಾವ್ಯ ಅವ್ರಿಗಂತೂ ಇಲ್ಲಿ ಸಿಕ್ಕಾಪಡೆ ಕನ್ಫ್ಯೂಷನ್ ಅಂತೂ ಇಲ್ಲಿ ಆಗಿರೋದಂತೂ ಕಾಣಿಸ್ತದೆ. ಈ ಒಂದು ವರ್ಡ್ ಅವ್ರು ಏನ್ ಹೇಳಿದ್ರು ನನಗೂ ಕೂಡ ಇಲ್ಲಿ ಇಷ್ಟ ಆಗ್ಲಿಲ್ಲ. ರೇಗಿಸ್ಬೇಡ ಗಿಲ್ಲಿ ಖಂಡಿತವಾಗ್ಲು ಅಂತ ಅಂದ್ಬಿಟ್ಟು ಹೇಳಿದ್ರಲ್ಲ, ಮುಂಚೆಯಿಂದನೇ ತಡಿಬೇಕಿತ್ತು ಅಂತ ಇಲ್ಲಿ ಹೇಳಿದ್ರು. ಅಂದ್ರೆ ಇಲ್ಲಿ ಗಿಲ್ಲಿ ಅವರು ಅಂತ ಒಂದು ತಪ್ಪು ಏನ್ ಮಾಡಿದ್ದಾರೆ, ತಡೆಯೋ ಅಂತ ತಪ್ಪು. ಇಲ್ಲಿ ಮಿತಿ ಮೀರಿ ನಡ್ಕೊಂಡಿಲ್ಲ, ಮಿತಿ ಮೀರಿ ಮಾತಾಡಿಲ್ಲ. ಏನಾದ್ರು ತಪ್ಪಾಯ್ತು ಅಂತಂದ್ರೆ ಇಮಿಡಿಯೇಟ್ ಆಗಿ ಹೋಗಿ ಇಲ್ಲಿ ಹೇಳಿದ್ದಾರೆ, ಸಾರಿ ಕೂಡ ಇಲ್ಲಿ ಕೇಳಿದ್ದಾರೆ, ನನ್ನ ಹತ್ರ ಮಾತಾಡಿಲ್ಲ, ನಾನು ಆ ಥರ ಇಂಟೆನ್ಷನ್ ಇಲ್ಲಿ ಹೇಳಿಲ್ಲ ಅಂತ ಅಂದ್ಬಿಟ್ಟು
ಸುಮಾರು ಸತಿ ಇಲ್ಲಿ ಹೇಳಿದ್ದಾರೆ. ಆದ್ರೂ ಕೂಡ ಇಲ್ಲಿ ರೇಗಿಸ್ಬೇಡ ಅಂತ ಇಲ್ಲಿ ಹೇಳಿದಾಗ ಅವ್ರು ರೇಗಿಸಿರೋದು ಒಂದೇ, ಕಾವು ಕಾವು ಅಂತ ಅಂದ್ಬಿಟ್ಟು. ಆದ್ರೆ ಈಗ ಕಾವ್ಯ ಅವ್ರಿಗೆ ಎಲ್ಲರೂ ಕೂಡ ಇಲ್ಲಿ ಹೊರಗಡೆ ಜನತೆಗಳು ಕೂಡ ಅದೇ ರೀತಿ ಈಗ ಕರೀತಾರೆ, ಅವ್ರ ಅಭಿಮಾನಿಗಳು ಕೂಡ ಅದೇ ರೀತಿ ಕರೀತಾರೆ. ನೆಕ್ಸ್ಟ್ ಹೊರಗಡೆ ಬಂದ ಮೇಲೆ ನಾನು ಹೇಳ್ತಾ ಇರೋದು, ಅವ್ರು ಗೆಲ್ಲಿ ಬಿಡ್ಲಿ ಸೆಕೆಂಡ್ರಿ. ಕಾವ್ಯ ಅವರು ಗೆದ್ರು ಓಕೆ, ಗೆಲ್ಲಿಲ್ಲ ಅಂದ್ರೂ ಓಕೆನೆ. ಆದ್ರೆ ಟಾಪ್ 5 ಒಳಗಡೆ ಕಾಣಿಸ್ಕೋಬೇಕು, ಮತ್ತೆ ಇಲ್ಲ ಅಂದ್ರೆ ಟಾಪ್ 2 ಅಲ್ಲಿ ಇರಬೇಕು ಅಂದ್ಬಿಟ್ಟು ಸುಮಾರು ಜನ ಇಲ್ಲಿ ಇಷ್ಟಪಡ್ತಿದ್ದಾರೆ. ಆದ್ರೆ ಕಾವ್ಯ ಅವ್ರ ಬಾಯಿಂದ ಈ ತರ ಮಾತುಗಳು ಬಂತು ಅಂತಂದ್ರೆ ಇವರು ಗೆಲ್ಲಕ್ಕೆ ಎಲ್ಲಿ ಚಾನ್ಸ್ ಇರುತ್ತೆ, ಮತ್ತೆ ಟಾಪ್ 5 ಒಳಗಡೆ ಅವ್ರು ಕಾಣಿಸ್ಕೊಳ್ಳಿ ಅಂತ ಅಂದ್ಬಿಟ್ಟು ಯಾರು ಇಷ್ಟಪಡ್ತಾರೆ? ಇವನ್ ಅವ್ರ ಅಭಿಮಾನಿಗಳಿಗೆ ಇಲ್ಲಿ ಇಷ್ಟ ಆಗಲ್ಲ. ಅದರಲ್ಲೂ ಕೂಡ ಗಿಲ್ಲಿ ಮತ್ತೆ ಕಾವ್ಯ ಒಂದು ಫ್ಯಾನ್ ಪೇಜ್ ಇಲ್ಲಿ ಕ್ರಿಯೇಟ್ ಆಗ್ಬಿಟ್ಟಿದೆ. ಅಷ್ಟೊಂದು ಕ್ರೇಜ್ ಇದೆ ಈ ಒಂದು ಆಟೋದಲ್ಲಿ ಇರ್ಬೋದು, ಮತ್ತೆ ಇಲ್ಲಿ ಬಸ್ ಮೇಲೆ ಇರ್ಬೋದು, ಎಲ್ಲಾದ್ರ ಮೇಲೂ ಕೂಡ ಈ ಒಂದು ಜೋಡಿದು ಒಂದು ಫೋಟೋ ಏನಿದೆ ಸಿಕ್ಕಾಪಟ್ಟು ಪಾಪ್ಯುಲರ್ ಅಂತೂ ಇಲ್ಲಿ ಆಗ್ಬಿಟ್ಟಿದೆ. ಆದ್ರೆ ಇವಾಗ ಕಾವ್ಯ ಅವರು ಈ ರೀತಿ ಮಾತಾಡಿರೋದ್ರಿಂದ ಖಂಡಿತವಾಗ್ಲೂ ಇಲ್ಲಿ ಅವ್ರಿಗೆ ಇದು ಮೈನಸ್ ಆಗೋದಂತೂ ಖಂಡಿತ ಅಂತ ಇಲ್ಲಿ ಅನಿಸ್ತದೆ. ನೋಡೋಣ ವೀಕ್ಷಕರೇ, ಪ್ರೋಮೋದಲ್ಲೇ ಇಷ್ಟೆಲ್ಲ ಇಲ್ಲಿ ಗೊತ್ತಾಗ್ತಿದೆ ಅಂತಂದ್ರೆ ಇನ್ನು ಎಪಿಸೋಡ್ ಅಲ್ಲಿ ಏನೆಲ್ಲ ಮಾತಾಡಿರ್ಬೋದು ಅಂತ ಅಂದ್ಬಿಟ್ಟು ಬೆಳಿಗ್ಗೆಯಿಂದ 2 ಪ್ರೋಮೋ ಇಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಎರಡರಲ್ಲೂ ಕೂಡ ಇಲ್ಲಿ ಕಾವ್ಯ ಅವರು ಮಾತಾಡಿರೋದು ತಪ್ಪು ಅಂತ ಇಲ್ಲಿ ಗೊತ್ತಾಗ್ತಿದೆ. ಆದ್ರೆ ಇನ್ನೂ ಏನೆಲ್ಲ ವಿಚಾರಗಳನ್ನ ಇಲ್ಲಿ ಹೇಳ್ತಾ ಹೋಗಿದ್ದಾರೆ, ಯಾವೊಂದು ವಿಚಾರಕ್ಕೆ ಈ ರೀತಿ ಹೇಳಿದ್ರು ಅಂತ ಕೂಡ ಇಲ್ಲಿ ನೋಡ್ಬೇಕಾಗುತ್ತಲ್ಲ. ನೋಡೋಣ ವೀಕ್ಷಕರೇ, ಸದ್ಯ ಇವಾಗ ಟಾಪ್ 5 ಅಲ್ಲಿ ಕಾವ್ಯ ಅವರು ಕಾಣಿಸ್ಕೊಂತಾರೆ ಅಂತ ಎಲ್ಲರೂ ಕೂಡ ಗೊತ್ತಿದೆ. ಆದ್ರೆ ಟಾಪ್ 2 ಅಲ್ಲಿ ಕಾಣಿಸ್ಕೊಂತಾರ ಅಂತ ಅಂದ್ಬಿಟ್ಟು ಈಗ ಎಲ್ಲರೂ ಕೂಡ ಕಂಪೇರ್ ಮಾಡಕ್ ಹೋಗ್ತಾರೆ. ಇಲ್ಲಿ ಕಾವ್ಯ ಅವ್ರು ಬೆಟಾರಾ, ಇಲ್ಲ ಅಂತಂದ್ರೆ ಅಶ್ವಿನಿ ಅವ್ರು ಬೆಟಾರಾ, ಇಲ್ಲ ಅಂತಂದ್ರೆ ಗಿಲ್ಲಿ ಅವ್ರ ಜೊತೆ ರಕ್ಷಿತಾ ಅವ್ರು ಬೆಟಾರಾ, ಇಲ್ಲ ಅಂದ್ರೆ ಅಶ್ವಿನಿ ಅವ್ರು ಬೆಟಾರ ಅಂತ ನೋಡ್ತಾ ಹೋಗ್ತಾರೆ. ಈಗ ಗಿಲ್ಲಿ ಅವ್ರು ಗೆಲ್ಬೇಕು ಅಂತ ಇಲ್ಲಿ ಎಲ್ಲರೂ ಕೂಡ ಇಲ್ಲಿ ಆಸೆ ಪಡ್ತಿದ್ರು. ಅದ್ರ ಜೊತೆ ಇಲ್ಲಿ ಕಾವ್ಯ ಅವರು ಕೂಡ ಇಲ್ಲಿ ಇರ್ಲೇಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಕೆಲವೊಬ್ರು ಹೇಳಿದ್ರು. ನಾನು ಕೂಡ ಹೇಳಿದ್ದೆ, ಒಂದ್ ಕಡೆ ಇಲ್ಲಿ ಗಿಲ್ಲಿ ಅವ್ರು ಇದ್ರೆ ಇನ್ನೊಂದ್ ಕಡೆ ಇಲ್ಲಿ ಕಾವ್ಯ ಅವರು ಇರ್ತಾರೆ ಅಂತ ಅಂದ್ಬಿಟ್ಟು. ಆದ್ರೆ ಇವಾಗ ಅವ್ರು ಏನ್ ಮಾತಾಡಿದ್ರು ನನಗೆ ಅನಿಸ್ತಿರೋದು ಏನಪ್ಪಾ ಅಂತಂದ್ರೆ, ಒಂದ್ ಕಡೆ ಅಂದ್ರೆ ಕಿಚ್ಚ ಸುದೀಪ್ ಸರ್ ಕೈಯಲ್ಲಿ ಒಂದ್ ಕಡೆ ಇಲ್ಲಿ ಗಿಲ್ಲಿ ಅವರು ಇದ್ರೆ ಇನ್ನೊಂದ್ ಕೈಯಲ್ಲಿ ಅಶ್ವಿನಿ ಅವರು ಇರ್ತಾರೆ ಅಂತ ಅಂದ್ಬಿಟ್ಟು ನನಗೂ ಕೂಡ ಇಲ್ಲಿ ಅನಿಸ್ತದೆ. ಈ ತರ ಮಾತಾಡಿದಾಗ ಯಾರಿಗೂ ಕೂಡ ಖಂಡಿತವಾಗ್ಲೂ ಕಾವ್ಯ ಅವ್ರು ಮಾತಾಡಿದ್ದು ಸರಿ ಅಂತ ಇಲ್ಲಿ ಅನ್ಸಲ್ಲ. ಹೌದು, ಅವ್ರು ಕನ್ಫ್ಯೂಷನ್ ಅಲ್ಲೇ ಇಲ್ಲಿ ಇರ್ಬೋದು, ಬಟ್ ಈ ತರ ಮಾತುಗಳು ಏನಿದೆ ಮಿತಿ ಮೀರಿ ನಡ್ಕೊಂಡಿಲ್ಲ, ಆದ್ರೆ ರೇಗಿಸ್ಬೇಡ ಅಂತ ಅವರೇ ಹೇಳ್ತಾ ಇದಾರೆ. ಇಷ್ಟು ದಿವಸ ಅವ್ರಿಗೆ ತಲೆಗೆ ಹೋಗದೆ ಇರೋದು ಇವಾಗ ಜ್ಞಾನೋದಯ ಆಯ್ತಾ ಅಂತ ಕೂಡ ಅನ್ಸುತ್ತಲ್ವಾ ವೀಕ್ಷಕರೇ? ಪ್ರೋಮೋ ನೋಡಿ ನಿಮಗೆ ಅನಿಸ್ತು ಈಗ ಟಾಪ್ 5 ಅಲ್ಲಿ ಕಾವ್ಯ ಅವರು ಕಾಣಿಸ್ಕೊಂಡ್ರೆ ನಿಮ್ಗೆ ಇಷ್ಟ ಆಗುತ್ತಾ? ಮತ್ತೆ ಇಲ್ಲಿ ಈ ಸತಿ ಬಿಗ್ ಬಾಸ್ ಸೀಸನ್ ವಿನ್ನರ್ ಯಾರಾಗಬೇಕು ಮತ್ತೆ ರನ್ನರ್ ಅಪ್ ಯಾರಾಗಬೇಕು ಅಂತ ನೀವು ಇಷ್ಟಪಡ್ತಿದ್ದೀರಾ? ನಿಮ್ ಸಪೋರ್ಟ್ ಯಾರಿಗಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.